ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ VRS. ಒಂದು ವಿಜ್ಞಾನದ ಪ್ರಶ್ನೆಯನ್ನು ಅವಲೋಕನ ಮಾಡೋಣ. ಎಂಡೋಸ್ಕೋಪಿ ಸಂಬಂಧಿಸಿರುವುದು. ಎಂಡೋಸ್ಕೋಪಿ ಅನ್ನೋದು ಒಂದು ಉಪಕರಣ. ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಂದಿರುವಂತಹ ಪ್ರಶ್ನೆ. ನೋಡೋಣ. ಮೊನ್ನೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಆರ್ಕಿಟೆಕ್ಚರ್ ಅಂತ. ಆರ್ಕಿಟೆಕ್ಚರ್ ಅಂತಂದರೆ ವಾಸ್ತುಶಿಲ್ಪಿ ಅಂತ ಹೇಳ್ತೀವಿ. ಬಿಲ್ಡಿಂಗನ್ನು ಡಿಸೈನ್ ಮಾಡುವಂಥವ್ರು. ಓಕೆ, ಎಕ್ಸ್ಟರ್ನಲ್ ಡಿಸೈನನ್ನು ಮಾಡುವಂಥವ್ರಿಗೆ ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ. ಇದರಲ್ಲಿ ಇದನ್ನು ಬಳಸಲ್ಲ. ಇಂಜಿನಿಯರಿಂಗಲ್ಲಿ ಕೂಡ ಎಂಡೋಸ್ಕೋಪಿನ ಬಳಸಲ್ಲ. ಎಂಡೋಸ್ಕೋಪಿ ಇಂಜಿನಿಯರಿಂಗಲ್ಲಿ ಯಾವುದೇ ಉಪಯೋಗಕ್ಕೆ ಬರದೇ ಇರುವಂಥದ್ದು. ಬಣ್ಣವನ್ನು ಹಚ್ಚುವಿಕೆ, ಕಲರನ್ನು ಮಾಡೋದಕ್ಕೆ ಬಳಸಲ್ಲ ಇದನ್ನು. ಓಕೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಇದನ್ನು ಬಳಸ್ತೀವಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಏನಕ್ಕೆ ಬಳಸ್ತಾರೆ ಅನ್ನೋದು ಕೂಡ ಒಂದು ಕ್ವಶನ್ಸ್ ಆಗಿತ್ತು FDA ತುಂಬ ಹಿಂದೆ ಕೂಡ. ಟು ಅಬ್ಸರ್ವ್ ದಿ ಇಂಟರ್ನಲ್ ಆರ್ಗನ್ಸ್, ಒಳ ಅಂಗಗಳನ್ನು ವೀಕ್ಷಿಸೋದಕ್ಕೆ ಬಳಸ್ತಾರೆ. ಇಂಟರ್ನಲ್ ಆರ್ಗನ್ಸ್, ಒಳ ಅಂಗಗಳನ್ನು ವೀಕ್ಷಿಸಲು ಬಳಸ್ತಾರೆ. ವೀಕ್ಷಿಸೋದಕ್ಕೆ ಅಂದರೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನೋಡೋದಕ್ಕೆ ಇದನ್ನು ಬಳಸ್ತೀವಿ. ವೀಕ್ಷಿಸೋದಕ್ಕೆ ಇದನ್ನು ಬಳಸ್ತೀವಿ. ಓಕೆ, ಎಂಡೋಸ್ಕೋಪಿ ಬಗ್ಗೆ ಇನ್ನೊಂದು ಸ್ವಲ್ಪ ಕ್ವಶನ್ಸ್ಗಳು ಬರ್ತವೆ. ಅದೇನು ಅಂತ ನೋಡೋಣ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕೇಳಿದ್ರ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕೇಳಿರ್ತೀರ. ಓಕೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್, TIR ಅಂತ ಹೇಳ್ತೀವಿ. ಕನ್ನಡದೊಳಗೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರೀತಾರೆ. ಆಂತರಿಕ ಪ್ರತಿಫಲನ. ಇದು ಯಾವಾಗ ಆಗುತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಂದರೆ, ಹೆಚ್ಚಿನ ಸಾಂದ್ರತೆಯಿಂದ ಬೆಳಕು ಕಡಿಮೆ ಸಾಂದ್ರತೆಯ ಕಡೆಗೆ ಬಂದಾಗ ಇದಾಗುತ್ತೆ. ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆಗೆ ಹೋದಾಗ ಪ್ರತಿಫಲನ ಆಗುತ್ತೆ, ವಕ್ರೀಭವನ ಆಗುತ್ತೆ, ಈರುವಿಕೆ ಆಗುತ್ತೆ. ದ ಲೈಟ್ ಟ್ರಾವೆಲ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್, ಲೋಯರ್ ಡೆನ್ಸಿಟಿ ಟು ಹೈಯರ್ ಡೆನ್ಸಿಟಿಗೆ ಹೋದಾಗ ಏನಾಗುತ್ತೆ ಅಂದರೆ ರಿಫ್ರಾಕ್ಷನ್ನು ಅಬ್ಸಾರ್ಪ್ಷನ್ ಆಗುತ್ತೆ. ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಕಡೆಗೆ ಬಂದಾಗ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗುತ್ತೆ. ಇದು ಎಲ್ಲೆಲ್ಲ ಆಗುತ್ತೆ ಅನ್ನೋದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾನೆ. ಲುಮಿನಸ್ ಆಫ್ ಡೈಮಂಡ್ ಅಂತ ಕರಿತೀವಿ. ವಜ್ರ ಹೊಳೆಯಲು ಕಾರಣ ಏನು ಅಂತ ಕೇಳ್ತಾನೆ. ವಜ್ರ ಹೊಳೆಯೋದಕ್ಕೆ ಕಾರಣ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ಇದು PC ಇಂದ ಹಿಡಿದು UPSC ವರೆಗೆ ಎಲ್ಲ ಎಕ್ಸಾಮಲ್ಲೂ ಬಂದಿದೆ. ನೆಕ್ಸ್ಟ್, ಮಿರೇಜಸ್ ಇನ್ ದಿ ಡೆಸರ್ಟ್ ಅಂತ ಕೇಳ್ತಾರೆ. ರೀಸೆಂಟಾಗಿ ಇದು ಕ್ವಶನ್ಸ್ ಆಗಿತ್ತು. ಮರುಭೂಮಿಯಲ್ಲಿ ಮರುಚುಕ್ಕೆಗಳು ಕಾಣಿಸಿಕೊಳ್ಳುವುದು ಅಂತ ಹೇಳ್ತೀವಿ. ಮಿರೇಜಸ್ ಇನ್ ದಿ ಡೆಸರ್ಟ್ ಅನ್ನೋದು ಕರೆಕ್ಟ್ ಆನ್ಸರು. ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ಗೆ ಒಂದು ಎಕ್ಸಾಂಪಲ್ಲು. ನೆಕ್ಸ್ಟು ಫ್ಲಾಶ್ ಬೋರ್ಡ್ಸ್ ಅಂತ ಹೇಳ್ತೀವಿ. ಫ್ಲಾಶ್ ಬೋರ್ಡ್ಸನ್ನು ನೋಡಬಾರ್ದು ಅಂತ ಹೇಳ್ತಾರೆ. ಕಾರಣ ತುಂಬ ಲೈಟ್ ಇರುತ್ತೆ, ಎಮಿಟ್ ಮಾಡ್ತಾ ಇರುತ್ತೆ, ಕಣ್ಣಿಗೆ ತೊಂದರೆ ಕೊಡುತ್ತೆ ಅಂತ ಹೇಳ್ತೀವಿ. ಫ್ಲಾಶ್ ಬೋರ್ಡ್ಸ್ಗಳಲ್ಲಿ ಫ್ಲಾಶ್ ಬೋರ್ಡ್ಸ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ, ಏನ್ರ ಜೊತೆಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಜೊತೆಯಲ್ಲಿ ಕೆಲಸ ಮಾಡುತ್ತೆ. ಈ ತತ್ವ ಯಾವುದು ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೆಕ್ಸ್ಟು ಆಪ್ಟಿಕಲ್ ಏಡ್ಸ್ ಅಂತ ಕರಿತೀವಿ. ಆಪ್ಟಿಕಲ್ ಏಡ್ಸ್ ಕನ್ನಡದಲ್ಲಿ ಒಂದೇ ಪದ ಹೇಳೋದಾದರೆ ದ್ಯುತಿ ಉಪಕರಣಗಳು ಅಂತ ಕರೀತಾರೆ. ಉದಾಹರಣೆಗೆ ಟೆಲಿಸ್ಕೋಪು, ಮೈಕ್ರೋಸ್ಕೋಪು, ಬೈನಾಕ್ಯುಲರು, ಎಂಡೋಸ್ಕೋಪಿ, ಇವೆಲ್ಲವೂ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳ್ತಾನೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್, ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ತತ್ವದ ಮೇಲೆ ಇವು ಕೆಲಸ ಮಾಡ್ತವೆ. ಇವನ್ನೆಲ್ಲನೂ ಸೇರಿಸಿ ಆಪ್ಟಿಕಲ್ ಏಡ್ಸ್ ಅಂತ ಕರಿತೀವಿ. ಎಂಡೋಸ್ಕೋಪಿ, ಟೆಲಿಸ್ಕೋಪು, ಬೈನಾಕ್ಯುಲರು, ಇವನ್ನೆಲ್ಲನೂ ಸೇರಿಸಿ ಒಂದೇ ಪದದಲ್ಲಿ ಹೇಳ್ತೀವಿ. ನೆಕ್ಸ್ಟ್, ರಿಫ್ಲೆಕ್ಟರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳ್ತಾನೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ನೀವು ನೈಟ್ ಟೈಮಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ರೆ ನಮ್ಮ ವೆಹಿಕಲ್ ಲೈಟು ರಿಫ್ಲೆಕ್ಟರ್ ಮೇಲೆ ಬಿದ್ದಾಗ ವಾಪಸ್ ಬರುತ್ತೆ. ಮುಂದೆ ಕರು ಇದೆ, ಕ್ರಾಸ್ ಇದೆ, ಬ್ರಿಡ್ಜ್ ಇದೆ, ಅದೆಲ್ಲ ಗೊತ್ತಾಗುತ್ತೆ. ಆ ರಿಫ್ಲೆಕ್ಟರ್ ಕೂಡ ಈ ತತ್ವದ ಮೇಲೆ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್, ಆಪ್ಟಿಕಲ್ ಫೈಬರ್ ಇದೊಂದು ಕ್ವಶನ್ಸು PC ಇಂದ UPSC ಬಂದಿದೆ. ಕನ್ನಡದಲ್ಲಿ ದ್ಯುತಿಗಾಜು ಅಂತ ಕರೀತಾರೆ. ದ್ಯುತಿಗಾಜು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳ್ತಾನೆ. ಆಪ್ಟಿಕಲ್ ಫೈಬರ್ ಕೂಡ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್, ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ತತ್ವದ ಮೇಲೆ ಕೆಲಸ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಇದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟು. ಇವು ಯಾವ ಕೆಲಸದ ಮೇಲೆ ಕೆಲಸ ನಿರ್ವಹಿಸ್ತವೆ ಅಂತ ಕೇಳಿದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್.
ಯಾವಾಗಲೂ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಬಂದಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಕೆಲವು ಸಮಯದಲ್ಲಿ ಉದಾಹರಣೆ ಕೊಟ್ಬಿಟ್ಟು ಕೇಳ್ತಾನೆ, ಗ್ಲಾಸಿಂದ ಲೈಟು ವಿಂಡ್ಗೆ ಹೋದಾಗ ಆಗುತ್ತೆ, ಗ್ಲಾಸಿಂದ ಲೈಟು ವಾಟರ್ಗೆ ಹೋದಾಗ ಆಗುತ್ತೆ, ಗ್ಲಾಸಿಂದ ಲೈಟ್ ಇದು ಡೈಮಂಡಿಂದ ಲೈಟು ಇವು ಮೂರ್ಕು ವಿಂಡು, ಗ್ಲಾಸು, ವಾಟರು ಇವು ಮೂರ್ಕು ಹೋದರೂ ಕೂಡ ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಆಗುತ್ತೆ. ಕಾರಣ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಹೋಗಿದೆಯಾ ಅಂತ ನೋಡಬೇಕು. ಇದೇ ಥರ ಒಂದು ಕ್ವಶನ್ಸು PSI ನಲ್ಲಿ ಕೂಡ ಇದೆ. ಈ ರೀತಿ ಸಮಗ್ರವಾಗಿ ಅಧ್ಯಯನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮುಂದೆ ಬರುವಂತಹ ವಿಜ್ಞಾನದ ಪ್ರಶ್ನೆಗಳನ್ನು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ ಇದನ್ನು ಮುಗಿಸಿರೋಣ. ಇದನ್ನ